ಹಾಯ್ ಫ್ರೆಂಡ್ಸ್, ಇವತ್ತು ಒತ್ತಕ್ಷರಗಳನ್ನ ನಿನ್ನೆ ನೋಡಿದ್ವಿ ಅಲ್ವಾ. ಸೊ ಇವತ್ತಿನ ಕ್ಲಾಸಲ್ಲಿ ಕೆಲವು ಒತ್ತಕ್ಷರಗಳು, ಕೆಲವು ವರ್ಡ್ಗಳನ್ನ ನಾವು ಯಾವ ತರ ಬರೀಬೇಕಾಗತ್ತೆ. ಈಗ ಧರ್ಮ ಅಂತ ಬರಬೇಕು, ಶಿಫ್ಟ್ ಡಿ ಎಂ ಇದಕ್ಕೆ ಅರ್ಕ ಓದ್ಬೇಕು. ಸೊ ನಾವೀಗ ಶಿಫ್ಟ್ ಎಫ್ ನ ಯೂಸ್ ಮಾಡ್ಬೇಕಾಗತ್ತೆ. ಶಿಫ್ಟ್ ಎಫ್ ನ ಯೂಸ್ ಮಾಡಿ ನಮಗೆ ಏನಾಗುತ್ತೆ, ಈ ಅರ್ಕ ಒತ್ ಮಾತ್ರ ಬರುತ್ತೆ. ಸೊ ಅದೇ ತರ ನಾವು ನೋಡಿದ್ರೆ ನೆಕ್ಸ್ಟ್ ಲಕ್ಷ್ಮಿ ಅಂತ ಬರ್ತೀವಿ. ಲಾ ಎಲ್ ಬರುತ್ತೆ, ಕಾಗೆ ಶಾವತ್ತು ಮತ್ತೆ ಮಾವತ್ ಬರಬೇಕು. ಕೆ ಎಫ್ ಎಕ್ಸ್ ಲಕ್ಷ ಆಯ್ತು, ಲಕ್ಷ್ಮಿ ಮಾಡ್ಬೇಕು. ಎಫ್ ಎಂ ಲಕ್ಷ್ಮ ಆಯ್ತು, ಶಿಫ್ಟ್ ಐ ಲಕ್ಷ್ಮಿ. ಸೊ ಇದು ನಮಗೆ ಯಾವ್ದಕ್ಕೆ ಯಾವ ವರ್ಡ್ಸ್ ನಾವು ಬರಿಬೇಕಾಗತ್ತೆ ಅನ್ನೋದನ್ನ ನಮಗೆ ಕರೆಕ್ಟ್ ಅಬ್ಸರ್ವ್ ಮಾಡಿದ್ರೆ, ಕೆಲವು ಸಲ ನಮಗೆ ಇದೆಲ್ಲ ಸ್ವಲ್ಪ ಡಿಫಿಕಲ್ಟ್ ಅನ್ಸುತ್ತೆ. ನಿಮಗೆ ಹೋಗ್ತಾ 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 ಪ್ರತಿಯೊಂದನ್ನು ಕೂಡ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಟೈಪಿಂಗ್ ನೀವೇ ಮಾಡ್ತಾ ಹೋದಾಗ ಏನಾಗುತ್ತೆ, ನಿಮಗೆ ಅವುಗಳು ಅರ್ಥ ಆಗ್ತಾ ಹೋಗುತ್ತೆ. ಏನೋ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ಕಮೆಂಟ್ಸ್ ಕೇಳ್ಬೋದು. ಸೊ ನಾನು ಅದು ನಿಮಗೆ ಅವಾಗಲೇ ರಿಪ್ಲೈ ಮಾಡ್ತೀನಿ. ನಾನು ಮೇಲ್ ಐ ಡಿ ಕೂಡ ಕೊಟ್ಟಿರ್ತೀನಿ. ಮೇಲಿಗೆ ಬೇಕಾದ್ರೆ ನೀವೇನ್ ಮಾಡ್ಬೋದು, ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲ ನಂಬರ್ ಬೇಕು, ನಂಬರ್ ಕೂಡ ಅದರಲ್ಲಿ ಇರುತ್ತೆ. ವಾಟ್ಸ್ಆಪ್ ಕೆಟಲಾಗ್ ಅಂತ ಇದೆ, ಸೊ ಡಿಸ್ಕ್ರಿಪ್ಷನ್ ಅಲ್ಲಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನನ್ನ ನಂಬರ್ ಐಡೆಂಟಿಫೈ ಆಗುತ್ತೆ. ಸೊ ನೀವು ಅದರಲ್ಲಿ ಏನ್ ಮಾಡ್ಬೋದು, ವಾಟ್ಸ್ಆಪ್ ಅಲ್ಲಿ ನನಗೆ ಜಸ್ಟ್ ಮೆಸೇಜ್ ಹಾಕಿದ್ರು ಕೂಡ ನಾನು ನಿಮಗೆ ಕನ್ನಡ ಯಾವ ವರ್ಡ್ ಏನು ಗೊತ್ತಾಗಿಲ್ಲ ಅದನ್ನ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.